ಲೋಕಸಭಾ ಚುನಾವಣೆಯು ಮುಗಿತಾ ಬಂತು. ಈಗ ರಾಜ್ಯದಲ್ಲಿ ವಿಧಾನ ಪರಿಷತ್ ಚುನಾವಣೆಯು ಭಾರಿ ಕುತೂಹಲವನ್ನ ಮೂಡಿಸಿದೆ. ಇಂದು ನಡೆದ ಜೆಡಿಎಸ್ ಹಾಗೂ ಬಿಜೆಪಿ ಸಮನ್ವಯ ಸಭೆಯಲ್ಲಿ ಒಂದಷ್ಟು ವಿಚಾರವನ್ನ ಚರ್ಚಿಸಲಾಗಿತ್ತು. ಸಭೆಯಲ್ಲಿ ಏನೆಲ್ಲ ಆಯಿತು ಎಂಬುದರ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಜೆಪಿ ಜೆಡಿಎಸ್ ಇಂದು ಸಮನ್ವಯ ಸಭೆ. ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಕುಮಾರಣ್ಣ. ಇನ್ನೇನು 2024ರ ಲೋಕಸಭಾ ಚುನಾವಣೆಯ ಕೊನೆಯ 7ನೇ ಹಂತ ಮುಗಿದ ಕೂಡಲೇ ಜೂನ್ 4ರಂದು ಪ್ರಕಟವಾಗಲಿರುವ ಚುನಾವಣಾ ಫಲಿತಾಂಶಕ್ಕಾಗಿ ದೇಶದ ಜನರು ಯಾರು ಗೆಲ್ಲಬಹುದು, ಯಾರು ಎಷ್ಟು ಸೀಟುಗಳನ್ನು ಗೆಲ್ಲಬಹುದು ಎಂಬ ಕುತೂಹಲದಿಂದ ಜನರು ಎದುರು ನೋಡುತ್ತಿದ್ದಾರೆ. ಇದರ ನಡುವೆಯೇ ಇದೀಗ ರಾಜ್ಯದಲ್ಲಿ ವಿಧಾನ ಪರಿಷತ್ ಚುನಾವಣೆಯೂ ಬಾಕಿ ಇರೋದ್ರಿಂದ ರಾಜ್ಯದ ಜನರಲ್ಲಿ ದೇಶದ ನಾಯಕ ಯಾರಾಗ್ತಾರೆ ಅನ್ನೋ ಕುತೂಹಲವಿದ್ರೆ, ಮತ್ತೊಂದು ಕಡೆ ನಮ್ಮ ರಾಜ್ಯದಲ್ಲಿ ನಡೆಯುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಎನ್ನುವ ಮತ್ತೊಂದು ಕುತೂಹಲವಿದೆ. ನಿಜ, ಯಾಕಂದ್ರೆ ಇಂದು ನಡೆದ ಬಿಜೆಪಿ ಹಾಗೂ ಜೆಡಿಎಸ್ ಸಮನ್ವಯ ಸಭೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚಿಸಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ವಿಧಾನ ಪರಿಷತ್ ಚುನಾವಣೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಚರ್ಚಿಸಲಾಗಿತ್ತು. ನಂತರ ಸಭೆಯಲ್ಲಿ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ವಿಧಾನಸಭಾ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಲೋಕಸಭೆಯಲ್ಲಿ ಹಾಗೂ ವಿಧಾನಸಭೆಯಲ್ಲಿ ಗಿಫ್ಟ್ ಬಾಕ್ಸ್ ಹಂಚುವುದು ಹಾಗೂ ಹಣ ಹಂಚುವುದನ್ನ ಮಾಡುತ್ತಿದ್ರು. ಕಾಂಗ್ರೆಸ್ ಹಣದ ಆಮಿಷ ಒಡ್ಡಿ ಮತ ಪಡೆಯುವ ಪ್ರಯತ್ನವನ್ನ ಮಾಡಬಹುದು. ಕಾಂಗ್ರೆಸ್ ಪಕ್ಷಕ್ಕೆ ವಿದ್ಯಾವಂತರು, ಪದವೀಧರರು ತಕ್ಕ ಪಾಠವನ್ನ ಕಲಿಸಬೇಕು. ಹೀಗೆ ಮಾತನಾಡುತ್ತಾ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನವರು ಮಾತು ಮಾತಿಗೂ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಆದ್ರೆ ಅವರು ಹೇಳುವ ಬರೀ ಮಾತಿಗೆ ಮಾತ್ರ ಯಾವ ಬ್ರ್ಯಾಂಡ್ ನಮಗೆ ಕಾಣಿಸ್ತಾ ಇಲ್ಲ ಎಂದರು. ಕಾಂಗ್ರೆಸ್ನವರು ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ಹೇಳಬೇಕಾಗ್ತದೆ, ಹೋದ ವರ್ಷವೂ ಮಳೆ ನೋಡೋದು ಏನೋ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರತಿನಿತ್ಯ ಜಾಗಟೆ ಹೊಡಿತಾ ಇದ್ದಾರೆ. ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೋ ಗೊತ್ತಿಲ್ಲ. ಇನ್ನು ಗ್ರೇಟ್ ಲೂಟಿ ಬೆಂಗಳೂರು ಇನ್ನು ಕಳೆದ ವಾರ 2-3 ದಿವಸದ ಮಳೆನಲ್ಲೇ ಬೆಂಗಳೂರು ನಗರದ ನಾಗರಿಕರು ಅನುಭವಿಸಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು. ಕೆಲವು ಭಾಗದಲ್ಲಿ ಮನೆ ಖಾಲಿ ಮಾಡಿ ಹೋಟ್ಲುಗಳಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ. ಕೆಲವು ಭಾಗದಲ್ಲಿ ನೋಡ್ತಾ ಇದ್ದೀರಿ 20-30 ಮನೆಗಳಿಗೆ ನೀರು ತುಂಬಿಕೊಂಡಾದಂಥ ಘಟನೆಗಳೇನಿದೆ. ಇವ್ರಿಗೆ ಇನ್ನೂ ಎಷ್ಟು ವರ್ಷ ಬೇಕು ಇದೆಲ್ಲವನ್ನ ಸರಿಪಡಿಸ್ಕೊಳ್ಳಿಕ್ಕೆ? ಏನೋ ಮೊನ್ನೆ ಬಿಡಿಯಲ್ಲಿ ಬೇರೆ ಏನೋ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಅಂತ ಹೇಳಿ ಔಟರ್ ಪೆರಿಫೆರಲ್ ರಿಂಗ್ ರೋಡ್ಗೆ ಕ್ಲೋಸ್ ಡೋರ್ ಮೀಟಿಂಗ್ ಬಹಳ ರಹಸ್ಯವಾಗಿ ಸಭೆ ಮಾಡಿದ್ರೆ ನಾನು ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೆ. ಬೆಂಗಳೂರಿಗೆ ಇವರು ಈ 1 ವರ್ಷದಲ್ಲಿ ಕೊಟ್ಟಂತ ಕೊಡುಗೆ ಏನು, ಇದೆಲ್ಲವನ್ನ ನಿಮ್ಮ ಭಾಗದಲ್ಲಿ ಜನರಿಗೆ ತಿಳಿಸಬೇಕಾಗ್ತದೆ ಮತದಾರರಿಗೆ. ಯಾಕೆಂದರೆ ಇಲ್ಲಿ ಯಾವೊಂದು ಪ್ರಜ್ಞಾವಂತ ಮತದಾರಿದ್ದಾರೆ ಈ ಚುನಾವಣೆಯಲ್ಲಿ ಮತ ಹಾಕ್ತಕ್ಕಂಥವ್ರು, ಅವರಿಗೆ ಈ ಒಂದು ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಯಾವ ರೀತಿ ಇವತ್ತು ಕೆಲಸಗಳು ನಡೀತಿದೆ, ಎಲ್ಲಿ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಹೊಸ ಕೆಲಸ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನಾವು ಈ ಸರ್ಕಾರ ಬಂದ ಮೇಲೆ. ಅದಷ್ಟೇ ಅಲ್ಲ, ರಾಜ್ಯದಲ್ಲೇ ಇಲ್ಲ. ಈಗ ಗ್ಯಾರಂಟಿ ಕೆಲಸದಲ್ಲಿ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ನಾನು, 170 ರೂಪಾಯಿ ಕೊಡಬೇಕಲ್ಲ, ಅಕ್ಕಿ ಕೂಡ ಯೋಗ್ಯತೆ ಇಲ್ಲ ಇವಕ್ಕೆ. ಈಗ 5 kg ಅಕ್ಕಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರೆ. ಇನ್ನು 5 kg ಅಕ್ಕಿ ಪ್ರಾಮಿಸ್ ಮಾಡಿದ್ರಲ್ಲ, ಕಳೆದ 2ರಿಂದ 3 ತಿಂಗಳಾಗಿದೆ 170 ರೂಪಾಯಿನ ಏನು ಕೊಡಬೇಕಾಗಿದೆ. ಇವರೇ ಮಾತು ಕೊಟ್ಟಿದ್ದಾರೆ. ಆ ಒಂದು ಪಡಿತರ ಅಕ್ಕಿಯನ್ನು ಕೊಡ್ಲಿಕ್ಕಾಗದೆ 170 ರೂಪಾಯಿ ಕೊಡ್ತೀವಿ ಅಂತ ಏನು ಘೋಷಣೆ ಮಾಡಿದ್ರು, ಈ 3 ತಿಂಗಳಿಂದ ಹಣ ಕೊಟ್ಟಿಲ್ಲ, ಯಾವುದೇ ಕುಟುಂಬಗಳಿಗೆ ಹಣ ಕೊಟ್ಟಿಲ್ಲ. ಒಟ್ಟಾರೆ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯು ಈ ಬಾರಿ ಬಹಳ ಕುತೂಹಲವನ್ನು ಮೂಡಿಸಿದೆ. ಜನರಲ್ಲಿ ಈ ಬಾರಿ ಲೋಕಸಮರದಲ್ಲಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಒಂದ್ ಕಡೆಯಾದ್ರೆ, ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ಯಾರು ಗೆಲ್ಲಬಹುದು ಅನ್ನೋ ಮತ್ತೊಂದು ಕುತೂಹಲವನ್ನು ಮೂಡಿಸಿದೆ. ಅದೇ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ.
ಐಶ್ವರ್ಯ, ಪೊಲಿಟಿಕಲ್ ಬ್ಯೂರೋ, ಅಶ್ವವೇಧ ನ್ಯೂಸ್, ಬೆಂಗಳೂರು.